ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ನಾವು ಹಳ್ಳಿಗೆ ಬಂದಮೇಲೆ ಹಳ್ಳಿಯ ಒಂದು ಆಟವನ್ನು ಆಡಿಸಲಿಲ್ಲ ಅಂದರೆ ಹೇಗೆ? ಹಳ್ಳಿನಲ್ಲಿ ಆಗಿನ ಕಾಲದಿಂದಲೂ ಕೂಡ ಆಡ್ಕೊಂಡು ಬಂದಿರೋ ಆಟ ಅಂದರೆ ಹಗ್ಗದಲ್ಲಿ ಟಗಾಫಾರ್ ಆಟ, ಹಗ್ಗ ಜಗ್ಗಾಟ ಆಟ. ಫ್ಯಾಮಿಲಿ ಕೂಡ ದೊಡ್ಡದಾಗೇ ಇದೆ, ಯಾರೆಷ್ಟೇ ಅಂತ ಏನೇನಿದೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ನೋಡೋವಂಥ ಸಮಯ. ಸೊ ಫುಲ್ಲು ಎಚ್ ವಿಶ್ವನಾಥ್ ಅವರ ದೊಡ್ಡ ಕುಟುಂಬ ನಮ್ಮ ಜೊತೆಲಿದೆ. ಸೊ ಇವರೆಲ್ಲ ಸೇರಿಸ್ಕೊಂಡು ಒಂದು ಹಗ್ಗ ಜಗ್ಗಾಟ ಆಡಿದ್ರೆ ಹೆಂಗೆ ಅಂತೇಳಿ ಹಗ್ಗ ಜಗ್ಗಾಟವನ್ನು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಯಾರು ಗೆಲ್ತೀರಾ, ಯಾರು ಸೋಲ್ತೀರಾ? ಸೊ ನಾವು ಗೆಲ್ತೀವಿ ಅಂತೇಳಿ ಟೀಮ್ 2 ಹೇಳ್ತಾ ಇದೆ. ಟೀಮ್ 1 ಕೂಡ ನಾವು ಗೆಲ್ತೀವಿ ಅಂತಿದೆ. ನಮ್ಮ ನೀವು ಗೆಲ್ಲಲಾರಿ ತಿಳಿದು ತಿಳಿದು ಚಲವೇ ತಕೆ. ಸೊ ಇಬ್ಬರಲ್ಲೂ ಕೂಡ ಜೋರಾಗೇ ಇದೆ. ಸೊ ಟೀಮ್ ಕೂಡ ಡಿವೈಡ್ ಆಗಿದೆ. ಬನ್ನಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನೋಡೋಣ. ರೆಡಿನಾ? Yes. ಎಪ್ಪತ್ತೆಂಟು ವರ್ಷದ ತುಂಬು ಜೀವನವನ್ನು ಸಾಗಿಸಿರುವಂತಹ ಎಚ್ ವಿಶ್ವನಾಥ್ ಅವರ ಇಡೀ ಜೀವನ ಹೇಗಿದೆ, ಅವರ ಕುಟುಂಬ ಹೇಗಿದೆ, ಎಲ್ಲವನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಎಷ್ಟು ಇಷ್ಟ ಆಯಿತು, ಹೇಗೆ ಅನ್ನಿಸ್ತು ಅಂತ ತಿಳ್ಕೊಳ್ಳೋಣ. ನಮ್ಮ ಜೊತೆ ಎಚ್ ವಿಶ್ವನಾಥ್ ಅವರಿದ್ದಾರೆ. ಸರ್, ಏನು ಅನಿಸುತ್ತೆ ಕಾರ್ಯಕ್ರಮದ ಬಗ್ಗೆ? ಭಾಳ ಚೆನ್ನಾಗಿ ಬೆಳಗ್ಗೆಯಿಂದ ನಡೆಸಿಕೊಟ್ಟಿದ್ದೀರಾ. ಮತ್ತು ಇಡೀ ನಮ್ಮ ಕುಟುಂಬಕ್ಕೆ ಒಂದು ಹೊಸತನ ಇತ್ತು. ನಾವೆಲ್ಲರೂ ಒಟ್ಟಿಗೆ ಸೇರಿ ಪರಸ್ಪರ ನಾವು ಚರ್ಚೆ ಮಾಡೋದ್ರಿಗೆ ಸ್ಪೋರ್ಟ್ಸು ಮತ್ತು ನೀವೇನು ನಾವೇನು ಎಲ್ಲನೂ ಕೂಡ ತಾವು ತಮ್ಮ ಪ್ರಶ್ನೆಗಳ ಮೂಲಕ ಹೊರಗೆ ಹಾಕಿದ್ದೀರ. ಹಾಗಾಗಿ ಈ ಸುವರ್ಣ ನ್ಯೂಸ್ ಏನು ಹೋಮ್ ಮಿನಿಸ್ಟರ್ ಸೊ ನಮ್ಮ ಹೋಮ್ ಮಿನಿಸ್ಟ್ರು ಕೂಡ ಎಲ್ಲ ಮಾತಾಡಿದ್ದಾರೆ. ಹಾಗಾಗಿ ಭಾಳ ಸಂತೋಷ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲರೂ ಕೂಡ ಒಗ್ಗೂಡಿ ನಿಮ್ಮ ಟೈಮ್ನೆಲ್ಲನೂ ಕೊಟ್ಟು ಅಷ್ಟೇ ಜೋಶಲ್ಲಿ ಖುಷಿನಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಎಲ್ಲರೂ ಕೂಡ ನಕ್ಕು ನಲಿದು ನಿಮ್ಮ ಮನಸ್ಸಿನ ಮಾತುಗಳನ್ನ ಹಂಚ್ಕೊಂಡ್ರಿ, ಜೊತೆಗೆ ಆಟ ಕೂಡ ಆಡಿದ್ರಿ. ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.